ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ಅಂತ. ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಪ್ರಕೃತಿ ಯೂಟ್ಯೂಬ್ ಚಾನಲ್ ಅಂತ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಾನು ಹೊಸದಾಗಿ ಅಡುಗೆಗಳನ್ನು ಮಾಡ್ತೀನಿ, ಹಳ್ಳಿ ಕಡೆ ಅಡುಗೆಗಳನ್ನು ಮಾಡ್ತೀನಿ. ನೀವು ಯಾವ್ದು ಬೇಕಂತ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ನನಗೆಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮನೆಗೆ ಕಸಿನ್ಸು ಮತ್ತು ನಮ್ಮ ತಾಯಿ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ನಮ್ಮ ಯಜಮಾನರು ಚಿಕನ್ ತೊಗೊಬಂದಿದ್ರು. ಬಿರಿಯಾನಿ ಮತ್ತು ಗ್ರೇವಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ನನ್ನ ತಂಗಿ ಚಿಕನ್ ಬಿರಿಯಾನಿ ಆಲ್ರೆಡಿ ಮಾಡಿದ್ದಾಳೆ. ನಾನು ಚಿಕನ್ ಗ್ರೇವಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಚಿಕನ್ ಗ್ರೇವಿಗೆ ಬೇಕಾಗುವ ಸಾಮಗ್ರಿಗಳು. ಮೊದಲು ಎಣ್ಣೆ, ಆಮೇಲೆ ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಇದು ಗರಂ ಮಸಾಲ, ಚಿಲ್ಲಿ ಪೌಡರ್, ಚಿಕನ್ ಮಸಾಲ, ಧನಿಯಾ ಪುಡಿ, ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ಪೂನಷ್ಟು ಚಿಕನ್ ಬಿರಿಯಾನಿ ಮಸಾಲ. ಇದು ಮನೇಲೇ ಮಾಡಿರುವಂತಹ ಖಾರದ ಪುಡಿ, ಮತ್ತು 1.5 kg ಚಿಕನ್ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಚಿಕನ್ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ಇದು ಮಸಾಲೆಗಳನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನ ಇವಾಗ ಬಿಸಿಲಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಕಾದ ನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಒಂದು 3 ಸ್ಪೂನಷ್ಟು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೋಬೇಕು. ಫಸ್ಟು ಎಣ್ಣೆ ಕಾದಿದೆ, ಕರ್ಬೇವಿನ ಸೊಪ್ಪು ಹಾಕಬೇಕು. ಸ್ವಲ್ಪ ಮುಖನ ಹಿಂದೆ ಇಟ್ಕೋಬೇಕು, ಎಣ್ಣೆ ಆರುತ್ತೀನಿ. ಚಟಪಟ ಅಂತ ಹಾಕ್ತಾ ಇದೆ ನೋಡಿ. ಇವಾಗ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಬೇಕು. ನೆಕ್ಸ್ಟು ಅದೊಂದು ಸ್ವಲ್ಪ ಬೆಂದಮೇಲೆ ನಂತರ ಈರುಳ್ಳಿ ಹಾಕಬೇಕು. ಇದೊಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಒಂದು ಸ್ವಲ್ಪ ರೆಡ್ ಕಲರ್ ಬರಬೇಕಿದು, ಲೈಟಾಗಿ ರೆಡ್ ಕಲರ್ ಬರಬೇಕು. ತುಂಬ ಸೀದೋಗೋ ಥರ ಇರಬಾರ್ದು, ಒಂದು ಸ್ವಲ್ಪ. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಟೊಮೊಟೊ ಹಾಕೋಣ. ಟೊಮೊಟೊನು ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಇದು ನಮ್ಮ ಕೀರ್ತಿ ಅವರು ನೋಡಿ, ಇವಾಗ ಚಿಕನ್ ಗ್ರೇವಿ ಮಾಡ್ತಿದ್ದಾಳೆ. ಸೊ ಇವಾಗ ಅವರಮ್ಮ ಬಂದಿದ್ದಾರೆ, ಅವರಮ್ಮನ್ನ ತೋರಿಸ್ತೀವಿ ಬನ್ನಿ. ಲಾಕ್ ಆಗಿದೆ, ಹೊರಗಡೆ ಲಾಕ್ ಮಾಡ್ಕೊಬಿಟ್ಟಿದ್ದಾರೆ. ದಿಸ್ ಈಸ್ ಕೀರ್ತಿ ತಮ್ಮ ಕುಳ್ಳ. ಅವನ ಹೆಸರು ನಿಜವಾದ ಹೆಸರು ಹೃತಿಕ್. ಇದು ಅವರ ಮಗ ಸೂರ್ಯ. ಇದು ಅವರ ಅಮ್ಮ ಮತ್ತು ಅವರ ಮಗಳು. ಹಾಯ್ ಮಾಡಂಟಿ, ಹಾಯ್ ಮಾಡು ಸೂರ್ಯ. ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಚಿಕನ್ನ ಹಾಕೊಳ್ಳೋಣ. ಚಿಕನ್ನ ತೊಳ್ಕೊಬೇಕು ಚೆನ್ನಾಗಿ, 2-3 ಸಲ ತೊಳ್ಕೊಂಡು ಹಾಕಿ. ಇದು ಕೀರ್ತಿ ತಂಗಿ ಮೇಕಪ್ ಮಾಡ್ಕೋತಿದ್ದಾಳೆ ನೋಡಿ, ಹೆಂಗೆ ಡೌ ಮಾಡ್ತಾವಳೆ ನೋಡಿ. ಇವಾಗ ಚಿಕನ್ನು ಬೆಂದಿದೆ ಅರ್ಧ. ಇವಾಗ ಈ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದ್ಸಲ ಹಿಂಗೆ ತಿರುಗ್ಬಿಟ್ಟು ಮಸಾಲೆಗಳನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಹಾಕಬೇಕು. ನಾನು ಅವಾಗಲೇ ಹೇಳಿದ್ನಲ್ಲ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಚಿಲ್ಲಿ ಪೌಡರು, ಮತ್ತು ಇದು ಚಿಕನ್ ಬಿರಿಯಾನಿ ಮಸಾಲ, ಇದು ಗರಂ ಮಸಾಲ, ಇದನ್ನು ಸ್ವಲ್ಪ ಮನೇಲಿ ಮಾಡಿರೋಂಥ ಖಾರದ ಪುಡಿ, ಇದನ್ನೆಲ್ಲ ಇವಾಗ ಹಾಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಬೇಕು ಚೆನ್ನಾಗಿ. ಚಿಕನ್ ಗ್ರೇವಿ ರೆಡಿಯಾಗಿದೆ. ಗ್ಯಾಸ್ ಆಫ್ ಫ್ರೆಂಡ್ಸ್, ಇವಾಗ ಫೈನಲಿ ಚಿಕನ್ ಗ್ರೇವಿ ರೆಡಿ ಆಯಿತು. ಇವಾಗ ನಮ್ಮ ಕಸಿನ್ಸ್ಗೆಲ್ಲ ಊಟ ಕೊಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.